ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಕನ್ಯಾ ಬಂದವರಿಗೆಲ್ಲ ಸ್ವರ್ಗ ಮಾಡಿಟ್ಟಿದ್ದ ಪುಳಿಯೋಗರೆ ಹಾಕಿಕೊಟ್ಟಳು. ಎಲ್ಲರೂ ಸಹ ಬಾಯಿ ಚಪ್ಪರಿಸಿಕೊಂಡು ತಿಂದರು. ಆದಿತ್ಯಗಂತೂ ಆಶ್ಚರ್ಯ. ಅಕ್ಕ, ನೀನು ಮದುವೆ ಆದ ಮೇಲೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀಯಾ? ಮೊದಲೆಲ್ಲ ಅಡುಗೆ ಮಾಡು ಅಂದರೆ ಸಾಕು, ಉಪ್ಪಿಟ್ಟಿಗೆ ನೀರು ಹಾಕಿ ಎಣ್ಣೆ ಹಾಕುತ್ತಿದ್ದೆ. ಅಂಥವಳು ಇಷ್ಟೊಂದು ರುಚಿಯಾಗಿ ಮಾಡ್ತೀಯಾ ಅಂತ ಕೇಳ್ತಾನೆ. ಆರ್ಯನ್ ಸಹ, ಹೌದಕ್ಕ, ನನಗಂತೂ ನಂಬಕ್ಕೆ ಆಗಲ್ಲ. ನೀನು ಇದನ್ನೆಲ್ಲ ಮಾಡಿದ್ದೀಯಾ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕ. ನೀನು ಯಾಕೆ ನನ್ನ ಆಫೀಸಲ್ಲಿ ಹೆಡ್ ಕುಕ್ ಆಗಬಾರದು? ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ಜನ ಹುಡುಕ್ತಾ ಇದ್ದೀನಿ, ಯಾರು ನಾನು ಅಂದ್ಕೊಂಡಾಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಸುಕನ್ಯಾಗೆ ಗಾಬರಿಯಾಗಿ, ನೀವಿಬ್ರು ತಲೆ ಹರಟೆ ಬಿಟ್ಟು ಮೊದಲು ಪುಳಿಯೋಗರೆ ತಿನ್ನಿ. ಇನ್ನು ನಾನು ಮಾಡಿದ್ದ ಅಡಿಗೆನೆಲ್ಲ ಊಟ ಮಾಡಿ ನೋಡಬೇಕಲ್ಲ, ಅದಕ್ಕೆ ಊಟ ಮಾಡಿದ್ಮೇಲೆ ಹೇಳಿ ಅಂತ ಹೇಳ್ತಾಳೆ. ಆಮೇಲೆ ನಾನು ಮನೆಯೆಲ್ಲ ಬಿಟ್ಟು ಆಫೀಸಿಗೆ ಬಂದರೆ ನನ್ನ ಗಂಡ ಸುಮ್ಮನೆ ಇರಲ್ಲಪ್ಪ ಅಂತ ಹೇಳ್ತಾಳೆ. ಆಗ ಪಾರ್ವತಮ್ಮನವರು, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಮಗಳನ್ನು ಯಾಕಷ್ಟು ಗೋಳು ಹಾಕೋತೀರಾ? ಅವಳಿಗೂ ಸ್ವಲ್ಪ ಸ್ವಲ್ಪ ಬರುತ್ತೆ ಅಡುಗೆ ಮಾಡೋದಕ್ಕೆ. ಇಲ್ಲಿ ಬಂದಮೇಲೆ ಇನ್ನೂ ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ರಾಮಚಂದ್ರ ಅವರು, ಅವಳು ಅಡಿಗೆ ಮಾಡಿದ್ದು ನಾನಂತೂ ನೋಡಿಲ್ಲ. ಪಾರ್ವತಮ್ಮನವರು, ಅಯ್ಯೋ, ಈಗ ಅದು ಮುಖ್ಯನಾ? ಸುಕನ್ಯಾ, ನಿನ್ನ ಗಂಡ ಎಲ್ಲಿ? ಮತ್ತೆ ನನ್ನ ಮುದ್ದು ಮೊಮ್ಮಗಳು ಸಿಹಿ, ನಿನ್ನ ಗಂಡನ ತಂಗಿ, ಏನವಳ ಹೆಸರು? ಸ್ವರ್ಗ, ಎಲ್ಲಿ ಅಂತ ಕೇಳ್ತಾರೆ. ಆಗ ಸುಕನ್ಯಾ, ಅಮ್ಮ, ಇವರ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಡಾಕ್ಟರ್ ಅಲ್ವಾ, ತುಂಬ ಇಂಪಾರ್ಟೆಂಟ್ ಕೇಸ್ ಇತ್ತು, ಇನ್ನೇನು ಬಂದುಬಿಡ್ತಾರೆ. ಹಾಗೆ ಸ್ವರ್ಗ ಕಾಲೇಜ್ ಹೋಗಿದ್ದಾಳೆ, ಸಿಹಿ ಸ್ಕೂಲ್ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ರಾಮಚಂದ್ರ ಅವರು, ಆ ಹುಡುಗಿ ತುಂಬ ಒಳ್ಳೆಯವಳು ನೋಡು, ನಿನಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆರ್ಯನ್ಗೆ ಸ್ವರ್ಗ ಅಂದ ತಕ್ಷಣ ತನ್ನ ಅಕ್ಕನ ಮದುವೆಯಲ್ಲಿ ಭಾವನ ಹಿಂದೆ ಮುಂದೆ ಇರ್ತಾ ಇದ್ದ ಹುಡುಗಿ ನೆನಪು ಮಾಡಿಕೊಂಡು ಸಣ್ಣ ಸ್ಮೈಲ್ ಮಾಡಿದ. ಇತ್ತ ಆದಿತ್ಯನ ಕಣ್ಮುಂದೆ ಚಿಕ್ಕವಳಿದ್ದಾಗಿನ ಸ್ವರ್ಗ ಮುಖ ಒಂದು ಸರಿ ಹಾದು ಹೋಗುತ್ತೆ. ಎಷ್ಟು ಸುಂದರವಾಗಿದ್ಲು ಆವಾಗಲೇ, ಇವಾಗ ಹೇಗಿದ್ದಾಳೋ? ಹೇಗಾದರೂ ನಮ್ಮ ಭಾವನ್ನ ಪಟಾಯಿಸ್ಕೊಂಡು ಅವ್ರ ತಂಗಿನ ನಾನೇ ಮದುವೆ ಆಗಬೇಕು, ಮನೆಗೆ ಬಂದಾಗ ಇರಬೇಕಿತ್ತು ಅಂತ ತನ್ನ ಯೋಚನೆಯಲ್ಲೇ ಇರ್ತಾನೆ. ಸುಕನ್ಯಾ ಕಾಫಿ ಕೊಟ್ಟಾಗಲೇ ಅವನು ವಾಸ್ತವಕ್ಕೆ ಬಂದನು. ಎಲ್ಲರೂ ತಮ್ಮ ತಮ್ಮ ಪಾಡಿಗೆ ತಾವು ಕೂತರು. ಸುಕನ್ಯಾ ಮತ್ತೆ ಪಾರ್ವತಮ್ಮ ಅವರು ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದರು. ಇತ್ತ ರಾಮಚಂದ್ರ ಅವರು ನ್ಯೂಸ್ ನೋಡುತ್ತಾ ಕೂತರು. ಇತ್ತ ಆದಿತ್ಯ ಸ್ವರ್ಗ ಬರೋದನ್ನು ಕಾಯ್ತಾ ಇದ್ದ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಯಿತು. ಇನ್ನೇನು ಆದಿತ್ಯ ಹೋಗಿ ಡೋರ್ ತೆಗಿಬೇಕು. ಅಲ್ಲೇ ಹತ್ರ ಮೊಬೈಲ್ ನೋಡ್ತಾ ಇದ್ದ ಆರ್ಯನ್ ಹೋಗಿ ಡೋರು ತೆಗಿತಾನೆ. ಅಲ್ಲಿ ಅವನಿಗೆ ಅಕ್ಕನ ಮಗಳು ಪುಟ್ಟ ಸಿಹಿ ಮತ್ತೆ ಸ್ವರ್ಗ ಕಾಣಿಸುತ್ತಾರೆ. ಸಿಹಿ ಮುದ್ದಾಗಿ ಆರು ಮಾಮ ಅಂತ ಕರೀತಾ ಕುಣಿದಾಡುತ್ತಾ ಅವನ ಮೈ ಮೇಲೆ ಜಿಗಿದಳು. ಆರ್ಯ ಕೂಡ ಸ್ವೀಟಿ ಅಂತ ಕರೆಯುತ್ತಾ ಅವಳನ್ನು ಎತ್ತಿಕೊಂಡು ಸ್ವರ್ಗಗೆ ಸಣ್ಣ ಪರಿಚಯದ ನಗು ನಕ್ಕು ಸುಮ್ಮನೆ ಅಲ್ಲಿಂದ ಸರಿಯುತ್ತಾನೆ. ಆದಿ ಸ್ವರ್ಗ ಬಂದಿರೋದನ್ನು ನೋಡಿ, ಹಲೋ ಸ್ವರ್ಗ ಅವರೇ, ಹೇಗಿದ್ದೀರಾ? ಕಾಲೇಜ್ಗೆ ಹೋಗಿದ್ರಾ ಅಂತ ಕೇಳ್ತಾನೆ. ಅಲ್ಲೇ ನ್ಯೂಸ್ ನೋಡುತ್ತಾ ಇದ್ದ ರಾಮಚಂದ್ರರು ಆ ಮಗುನ ಒಳಗಡೆ ಬರೋದಕ್ಕೆ ಬಿಟ್ಟರೆ ಏನಾದರೂ ಮಾತಾಡಬಹುದು ಅಂತ ಹೇಳ್ತಾರೆ. ಆದಿ ಪೆಚ್ಚಾಗಿ ಮನಸ್ಸಲ್ಲಿ ಇವರನ್ನು ನೋಡುತ್ತಾ ನೋಡುತ್ತಾ ಜಗತ್ತನ್ನೇ ಮರಿತೀನಿ, ಇನ್ನು ಒಳಗೆ ಕರೆಯೋದನ್ನು ಮರಿತಿರೋದು ಏನು ಆಶ್ಚರ್ಯ ಅಲ್ಲ ಅಂದುಕೊಳ್ಳುತ್ತಾನೆ. ಆರ್ಯನ್ ಅವಳನ್ನು ಓರೆ ಕಣ್ಣಲ್ಲಿ ನೋಡುತ್ತಾ ಸಿಹಿಯ ಬ್ಯಾಗ್ ಮತ್ತೆ ಶೂ ಬಿಚ್ಚುತ್ತಾ ಇರ್ತಾನೆ. ಸ್ವರ್ಗ ಸೀದಾ ರಾಮಚಂದ್ರರ ಹತ್ರ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ. ಅವರು ಆಶೀರ್ವಾದ ಮಾಡಿ, ನಿನ್ನ ನೋಡಿದರೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಕಣಮ್ಮ ಅಂತ ಹೇಳ್ತಾರೆ. ಆಗ ಸ್ವರ್ಗ, ಪ್ಲೀಸ್ ಮಾವ, ಅದು ನಮ್ಮ ಇಬ್ಬರ ನಡುವಿನ ಸೀಕ್ರೆಟ್, ದಯವಿಟ್ಟು ಅದನ್ನು ಬಿಟ್ಟುಕೊಡಬೇಡಿ ಅಂತ ಕೇಳಿಕೊಳ್ತಾಳೆ. ಇದೇ ಗುಣ ನೋಡು ನನಗೆ ತುಂಬ ಹಿಡಿಸೋದು ಅಂತ ಹೇಳಿ, ಹೋಗು, ಇವಾಗ ಬಂದಿದ್ದೀಯ, ಹೋಗಿ ಫ್ರೆಶ್ ಆಗು ಅಂತ ಅವಳನ್ನು ಕಳಿಸಿ
ಮತ್ತೆ ನ್ಯೂಸ್ ನೋಡ್ತಾ ಕೂತರು. ಇವರನ್ನೇ ನೋಡ್ತಾ ಇದ್ದ ಆರ್ಯನ ಆದಿ ಒಂದೊಂಥರ ಯೋಚನೆ ಮಾಡ್ತಾರೆ. ಆರ್ಯನ, ಅಲ್ಲ ನಮ್ಮ ಅಪ್ಪ ಈ ಹುಡುಗಿನ ಯಾಕೆ ಇಷ್ಟು ಸಲುಗೆ ಕೊಟ್ಟು ಮಾತಾಡಿಸುತ್ತಾ ಇದ್ದಾರೆ? ಮತ್ತೆ ಇವಳನ್ನು ನನಗೆ ಗಂಡು ಹಾಕಲ್ಲ ತಾನೆ? ನೋಡೋಕೆ ಚೆನ್ನಾಗಿ ಇದ್ದಾಳೆ, ಆದರೆ ಮದುವೆ ಹೇಗಾಗೋದು? ನನಗಂತೂ ಮದುವೆ ಇಷ್ಟ ಇಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ತಾನೆ. ಇತ್ತ ಆದಿತ್ಯ, ಹೋ, ನನ್ನ ಹುಡುಗಿ ನನಗಿಂತ ಸ್ಪೀಡ್ ಇದ್ದಾಳೆ, ಇಷ್ಟು ಬೇಗ ನಮ್ಮಪ್ಪನ ಜೊತೆ ಹೊಂದಿಕೊಂಡಿದ್ದಾಳೆ, ನಾನು ಆದಷ್ಟು ಬೇಗ ಇವರ ಅಣ್ಣನಿಗೆ ಸ್ಕೆಚ್ ಹಾಕಬೇಕು ಅಂತ ಆದಿ ಹೇಳ್ಕೊಳ್ತಾ ಇರ್ತಾನೆ. ಒಟ್ನಲ್ಲಿ ಇಬ್ಬರು ಅಣ್ಣ ತಮ್ಮ ನಮ್ಮ ಹುಡುಗಿಗೆ ಸ್ಕೆಚ್ ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಅಶೋಕ್ ಮನೆಗೆ ಬರ್ತಾರೆ. ಅಯ್ಯೋ ಬಾವ ಬನ್ನಿ, ನಾವೆಲ್ಲ ನಿಮ್ಮನ್ನೇ ಕಾಯ್ತಾ ಇದ್ವಿ, ಊಟಕ್ಕೆ ಕೂತ್ಕೊಳ್ಳಿ ಅಂತ ಅವರು ಕೈಯಲ್ಲಿರೋ ಬ್ಯಾಗ್ ಇಸ್ಕೊಂಡು ಒಳಗೆ ಬರ್ತಾನೆ ಆದಿ. ಅಶೋಕ್ ಮುಜುಗರದಿಂದ, ಅಯ್ಯೋ ಯಾಕೆ ನೀವು ಕೆಲಸ ಮಾಡುತ್ತಿದ್ದೀರಾ? ನೀವು ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟರೆ ನನಗೆ ತುಂಬ ಮುಜುಗರ ಆಗುತ್ತೆ ಅಂತ ಹೇಳ್ತಿರುವಾಗ ಒಳಗಿಂದ ಸುಕನ್ಯಾ ಮತ್ತು ಅವರ ತಾಯಿ ಬರ್ತಾರೆ. ಅಳಿಯಂದ್ರೆ ಹೇಗಿದ್ದೀರಾ ಅಂತ ಒಬ್ಬರಾದ ಮೇಲೆ ಒಬ್ಬರು ಅಶೋಕನ ಮಾತಾಡಿಸ್ತಾರೆ. ಎಲ್ಲರ ಕುಶಲೋಪರಿ ವಿಚಾರಿಸಿ ಅಶೋಕ್ ಫ್ರೆಶ್ ಆಗಿ ಬರೋಕ್ಕೆ ರೂಮ್ಗೆ ಹೋಗ್ತಾರೆ. ಅಷ್ಟರಲ್ಲಿ ಸುಕನ್ಯಾ, ಸ್ವರ್ಗ ಬಾರಮ್ಮ, ಊಟಕ್ಕೆ ರೆಡಿ ಮಾಡು, ನನಗಂತೂ ತುಂಬ ಸುಸ್ತಾಗಿದೆ, ಅಡಿಗೆ ಮಾಡಿ ಅಂತ. ಅಡಿಗೆ ನಾನು ಮಾಡಿದ್ದೀನಿ ಅಂತ ಒತ್ತಿ ಒತ್ತಿ ಹೇಳ್ತಾಳೆ. ಆಗ ಸ್ವರ್ಗ ಆಯಿತು ಅತ್ತಿಗೆ ಅಂತ ಅರ್ಥ ಆದವಳ ಹಾಗೆ ಬಟ್ಟೆ ಚೇಂಜ್ ಮಾಡಿಕೊಂಡು ಬರ್ತಾಳೆ. ಮೇಲಿಂದ ಬರ್ತಾ ಇದ್ರೆ ಈ ಕಡೆ ಆದಿ ಆರ್ಯ ಅವಳನ್ನೇ ನೋಡ್ತಾ ಇದ್ರು. ಪಿಂಕ್ ಜಗ್ಗಿನ ಜೊತೆ ಬ್ಲ್ಯಾಕ್ ಟಾಪ್ ಹಾಕಿ ಮುದ್ದಾಗಿ ನಡ್ಕೋ ಬರ್ತಾ ಇದ್ಲು. ಆದಿ ಆರ್ಯ ಅವಳನ್ನೇ ನೋಡ್ತಾ ಕಳೆದೇ ಹೋಗ್ಬಿಟ್ಟಿದ್ರು. ಸ್ವರ್ಗ ನಡ್ಕೊಂಡು ಬರ್ತಾ ಇರೋದನ್ನ ಆದಿ ಆರ್ಯ ಇಬ್ಬರೂ ನೋಡ್ತಾ ನಿಂತಿದ್ರು. ಅವರನ್ನು ಎಚ್ಚರಿಸಿದ್ದು ಅಶೋಕ್ ಅವರ ಧ್ವನಿ. ಏನು ಭಾವಂದ್ರ, ನನ್ನ ತಂಗಿನ ಅಷ್ಟು ನೋಡ್ತಿದ್ದೀರಾ? ನೋಡೇ ಇಲ್ವಾ ಮೊದಲು ಅಂತ ಕೇಳ್ತಾನೆ. ಆಗ ಆರ್ಯ ಆದಿ ಇಬ್ಬರು ಪೆಚ್ಚಾಗಿ ನಗುತ್ತಾ, ಹಾಗೇನಿಲ್ಲ ಭಾವ, ತುಂಬ ದಿನ ಆಯ್ತಲ್ಲ ನೋಡಿ, ಅದಕ್ಕೋಸ್ಕರ ನೋಡ್ತಾ ಇದ್ವಿ ಅಂತ ಒಟ್ಟಿಗೆ ಹೇಳ್ತಾರೆ. ಆಗ ಅಶೋಕ್, ಓ ಹೌದಾ ಅಂತ ಸುಕನ್ಯಾ ಕಡೆ ನೋಡಿ, ರೆಡಿ ಆಗಿಲ್ವಾ ಇನ್ನೂ ಊಟಕ್ಕೆ ಅಂತ ಕೇಳ್ತಾರೆ. ಹಾಂ ರೀ, ರೆಡಿ ಆಯಿತು, ಸ್ವರ್ಗ ಎಲ್ರಿಗೂ ಬಡಿಸು, ನಾನು ಕೂತ್ಕೋತೀನಿ ಅಂತ ಹೇಳಿ ಸುಕನ್ಯಾ ಎಲ್ರೂ ಊಟಕ್ಕೆ ಕೂರಿಸಿ ತಾನು ಊಟಕ್ಕೆ ಕೂಡ್ತಾಳೆ. ಆಗ ಅಶೋಕ್, ಸ್ವರ್ಗ ನೀನು ಒಬ್ಬಳೇ ಆಗ್ತೀಯ ಊಟ ಮಾಡೋದಕ್ಕೆ, ನೀನು ಕೂರು ನಮ್ಮ ಜೊತೆ ಅಂತ ಹೇಳ್ತಾನೆ. ಸುಕನ್ಯಾ ತುಟಿ ಕೊಂಕಿಸಿ, ಅಯ್ಯೋ ಸರಿ ಬಿಡಿ, ಹಾಗಾದರೆ ತುಂಬ ದಿನ ಆದಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಪಾಪ ಸ್ವರ್ಗ ಒಬ್ಬಳೇ ಆಗ್ತಾಳೆ, ಅವಳ ಜೊತೆನೇ ಊಟ ಮಾಡ್ತೀನಿ ನಾನು, ಇವಾಗ ಇಬ್ಬರು ಬಡಿಸ್ತೀವಿ ಅಂತ ಹೇಳ್ತಾಳೆ. ಆಗ ಸ್ವರ್ಗ, ಪರವಾಗಿಲ್ಲ ಅತ್ತಿಗೆ, ನಾನು ಸಿಹಿ ಜೊತೆ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಸುಕನ್ಯಾ, ಅಯ್ಯೋ ನಿನಗೆ ಆ ಭಾಗ್ಯ ಇಲ್ಲ, ಯಾಕಂದರೆ ಸಿಹಿ ಊಟ ಮಾಡಿ ಆಟ ಆಡ್ತಾ ಇದ್ದಾಳೆ ಅಂದಾಗ ಸ್ವರ್ಗ, ಓ ಹೌದಾ, ಆದರೂ ಪರವಾಗಿಲ್ಲ, ನನಗೆ ಒಬ್ಬಳೇ ಊಟ ಮಾಡಿ ರೂಢಿ ಇದೆ, ಅಪರೂಪಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಊಟ ಮಾಡ್ತಾ ಇದ್ದೀರಾ, ಊಟ ಮಾಡಿ ಅತ್ತಿಗೆ ಅಂತ ಅವರನ್ನು ತಾನೇ ಕೈ ಹಿಡಿದು ಕೂರಿಸಿ ಎಲ್ಲರಿಗೂ ತಟ್ಟೆ ಹಾಕಿ ಒಂದೊಂದೇ ಊಟನ ಬಡಿಸೋಕೆ ಶುರು ಮಾಡ್ತಾಳೆ. ರಾಮಚಂದ್ರರು ಇದನ್ನು ನೋಡಿ ಮನಸ್ಸಲ್ಲೇ ಬೇಸರ ಮಾಡ್ಕೊತಾರೆ. ಆರ್ಯ ಮತ್ತು ಆದಿ ಅವಳು ಬಡಿಸುವುದನ್ನೇ ಯವೆ ಎಕ್ಕದೆ ನೋಡ್ತಾ ಇರ್ತಾರೆ. ಅಶೋಕ್ ಕೂಡ ಮನಸ್ಸಲ್ಲಿ ನಮ್ಮದು ಒಂದು ಫ್ಯಾಮಿಲಿ ಅಂತ ಇದ್ದಿದ್ರೆ ಹೀಗೆ ಎಲ್ಲರ ಜೊತೆ ಕೂತು ಊಟ ಮಾಡ್ತಾ ಇದ್ವಿ. ಸುಕನ್ಯಾ ಅವರ ಫ್ಯಾಮಿಲಿ ಬಂದಿರೋದಕ್ಕೆ ಖುಷಿಯಾಗಿದ್ದಾಳೆ. ಈ ಸಮಯದಲ್ಲಿ ನಾನು ನನ್ನ ತಂಗಿ ಪರವಾಗಿ ಏನಾದರೂ ಹೇಳಿದರೆ ಸರಿ ಇರಲ್ಲ, ಅಷ್ಟಕ್ಕೂ ಅವಳೇನು ಹೇಳಿಲ್ವಲ್ಲ, ಅವಳಿಗೆ ಬರೀ ಬಡಿಸು ಅಂತ ಹೇಳಿದ್ದಾಳೆ, ನಾನು ಯಾಕೆ ತಪ್ಪು ತಿಳ್ಕೋಬೇಕು ಸುಕನ್ಯಾ ಬಗ್ಗೆ? ಈಗಿನ ಕಾಲದಲ್ಲೂ ಇಂಥ ಹೆಂಡತಿ ಸಿಗೋಕೆ ಪುಣ್ಯ ಮಾಡಿರಬೇಕು ಅಂತ ಮನಸ್ಸಲ್ಲೇ ಯೋಚಿಸಿ ಸ್ವರ್ಗ ಮುಖ ನೋಡಿ ಸುಮ್ಮನೆ ಊಟ ಮಾಡ್ತಾನೆ. ಸ್ವರ್ಗ ಎಲ್ಲರಿಗೂ ಮೊದಲು ಹೋಳಿಗೆ ಶಿಕರಣಿ ಬಡಿಸ್ತಾಳೆ. ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ. ಆದರೆ ಆದಿಗೆ ಬಡಿಸೋಕೆ ಹೋದಾಗ, ಅಕ್ಕ ನೀನು ನನಗೋಸ್ಕರ ಯಾವ ಸ್ವೀಟ್ ಮಾಡಿಲ್ವಾ?
ನನಗೆ ಬೇರೆ ಸ್ವೀಟ್ ಬೇಕು ಅಂತ ಹೇಳ್ತಾನೆ. ಆಗ ಸುಕನ್ಯಾ ಮಾಡಿದ್ದೀನಿ ಕಣೋ ಅಂತ ಹೇಳಿ ಸ್ವರ್ಗ ಕಡೆ ನೋಡ್ತಾಳೆ. ಆಗ ಸ್ವರ್ಗ ಫ್ರಿಜ್ಜಲ್ಲಿರೋ ಕ್ಯಾರೆಟ್ ಹಲ್ವಾ ತಂದು ಬಡಿಸ್ತಾಳೆ. ಆಗ ಆದಿ, ವಾವ್ ಅಕ್ಕ, ಇದು ನನ್ನ ಫೇವ್ರೇಟ್, ತುಂಬ ಚೆನ್ನಾಗಿದೆ, ಎಷ್ಟೇ ದುಡ್ಡು ಕೊಟ್ಟು ಹೋಟೆಲಲ್ಲಿ ತಿಂದರೂ ಈ ಟೇಸ್ಟ್ ಸಿಗಲ್ಲ ಅಂತಾನೆ. ಆಗ ಅವರ ಮನೆಯವರೆಲ್ಲ ಒಬ್ಬರಾದ ಮೇಲೆ ಒಬ್ಬರು, ಹೌದು ಹೌದು, ನನ್ನ ಫೇವ್ರೇಟ್ ಅಂತ ಹೋಳಿಗೆ ಸ್ವೀಕರಣೆ ಮಾಡಿದ್ದೀಯಾ ಅಲ್ವಾ ಅಕ್ಕ, ತುಂಬ ಟ್ಯಾಂಕ್ಸ್ ಅಂತ ಆರ್ಯ ಅಂತಾನೆ. ಆಗ ಅವರ ತಾಯಿ, ನನಗೂ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿದ್ದೀಯಾ. ಮತ್ತು ಅವರ ತಂದೆ, ನನಗೆ ಅಂತ ಏನು ಮಾಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಸುಕನ್ಯಾ, ನೀವು ಏನನ್ನು ಇಷ್ಟಪಟ್ಟು ತಿನ್ನಲ್ಲ ಅಪ್ಪ, ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮ್ಗಂತ ಏನೂ ಮಾಡಿಲ್ಲ ಅಂತ ಸುಮ್ಮನಾಗ್ತಾಳೆ. ಆಗ ಒಳಗಿಂದ ಬಂದ ಸ್ವರ್ಗ ರಾಮಚಂದ್ರ ಅವರಿಗೆ ಜಾಮೂನನ್ನು ತಂದು ಕೊಡ್ತಾಳೆ. ಆಗ ರಾಮಚಂದ್ರ ಅವರು, ನನ್ನ ಬಗ್ಗೆ ನನ್ನ ಮಗಳಿಗೆ ಗೊತ್ತಿಲ್ಲ ಅಂದರೂ ನನ್ನ ಎರಡನೇ ಮಗಳಿಗೆ ಗೊತ್ತು ಅಂತ ಹೇಳ್ತಾರೆ. ಆಗ ಎಲ್ಲರೂ ಒಂದೇ ಸರಿ ಶಾಕ್ ಆಗಿ, ಸುಕನ್ಯಾ, ಅಪ್ಪನಿಗೆ ಜಾಮೂನ್ ಮಾಡಿದ್ಯಾ, ಮತ್ತೆ ಏನೂ ಮಾಡಿಲ್ಲ ಅಂತ ಅಂದೆ ಅಂತ ಕೇಳ್ತಾರೆ. ಸುಕನ್ಯಾ ಇನ್ನೇನು ಹೇಳಬೇಕು ಅನ್ನೋಷ್ಟರಲ್ಲಿ ಸ್ವರ್ಗ, ಅತ್ತಿಗೆ ಬೆಳಗ್ಗೆನೆ ಮಾಡಿದ್ರು, ಮಾವ ಅವರಿಗೆ ತಮಾಷೆ ಮಾಡೋಕ್ಕೋಸ್ಕರ ಸುಳ್ಳು ಹೇಳಿದ್ರು ಅಂತ ಹೇಳ್ತಾಳೆ. ಸುಕನ್ಯಾ ಅವಳನ್ನು ಓರೆ ಕಣ್ಣಲ್ಲಿ ನೋಡಿ ಮನಸ್ಸಲ್ಲೇ, ಆಹಾ ಸುಂದರಿ, ಎಲ್ಲರ ಮುಂದೆ ತುಂಬ ಒಳ್ಳೆಯವಳು ಆಗೋಕ್ಕೆ ಹೋಗ್ತಾಳೆ ಅಂತ ಮನಸ್ಸಲ್ಲೇ ಅವಳಿಗೆ ಬೈಕೋತಾಳೆ. ಅವರೆಲ್ಲರೂ ಕೂತು ಊಟ ಮಾಡೋದನ್ನು ನೋಡಿ ಸ್ವರ್ಗಗೆ ಕಣ್ಣುಗಳು ಹಸಿಯಾಗುತ್ತೆ. ನನಗೂ ಅಪ್ಪ ಅಮ್ಮ ಇದ್ದಿದ್ದರೆ ನಾನು ಅವರ ಜೊತೆ ಹೀಗೆ ಊಟ ಮಾಡ್ತಾ ಇದ್ದೆ ಅನಿಸುತ್ತೆ ಅಂತ ಬೇಜಾರು ಮಾಡ್ಕೊತಾಳೆ. ಎಲ್ಲರೂ ಊಟ ಆದ ಮೇಲೆ ಸ್ವಲ್ಪ ಹೊತ್ತು ಅದು ಇದು ಮಾತಾಡ್ತಾರೆ. ಇತ್ತ ಸ್ವರ್ಗ ಎಲ್ಲರೂ ಊಟ ಮಾಡಿ ಹೋದ ಮೇಲೆ ತಾನೂ ಕೂಡ ಒಂದು ತಟ್ಟೆಯಲ್ಲಿ ಬರೀ ಅನ್ನ ಮತ್ತು ಸಾಂಬಾರು ಹಾಕಿಕೊಂಡು ಒಬ್ಬಂಟಿಯಾಗಿ ಕೂತು ಊಟ ಮಾಡಿ ಮತ್ತೆ ಎಲ್ಲ ಪಾತ್ರೆಗಳನ್ನು ತೊಳೆದು ಟೇಬಲ್ ಕ್ಲೀನ್ ಮಾಡ್ತಾಳೆ. ಇದನ್ನು ಹೊರಗಿಂದ ಕೂತು ನೋಡ್ತಾ ಇದ್ದ ರಾಮಚಂದ್ರರಿಗೆ ತುಂಬ ನೋವು ಆಗುತ್ತೆ. ಆದರೆ ಅವರು ಏನೂ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ರಾಮಚಂದ್ರರು ಅಶೋಕ್ ಹತ್ರ ಸ್ವರ್ಗ ಮದುವೆ ಬಗ್ಗೆ ಕೇಳ್ತಾರೆ. ಆಗ ಸುಕನ್ಯಾ ಅವಳು ಇನ್ನೂ ಓದ್ತಾ ಇದ್ದಾಳೆ ಅಂತ ಹೇಳಿದಳು. ಅಶೋಕ, ಹಾಂ, ಸುಕನ್ಯಾ ಹೇಳೋದು ನಿಜ, ಅವಳು ಇನ್ನೂ ಓದ್ತಾ ಇದ್ದಾಳೆ. ಆದರೆ ಮಾವ, ಅವಳಿಗೂ 23 ವರ್ಷ, ಮದುವೆ ಮಾಡದೆ ಹೇಗಿರೋಕ್ಕಾಗುತ್ತೆ, ನೀವು ಆದಷ್ಟು ಒಳ್ಳೆ ಸಂಬಂಧ ಇದ್ದರೆ ನೋಡಿ ಅಂತ ಹೇಳ್ತಾನೆ. ರಾಮಚಂದ್ರರಿಗೆ ತುಂಬ ಖುಷಿಯಾಗುತ್ತೆ. ಆಯಿತು ಅಶೋಕ, ನಾನು ಹುಡುಕ್ತೀನಿ ಅಂತ ಹೇಳ್ತಾರೆ. ಸುಕನ್ಯಾಗೆ ಮತ್ತು ಆದಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ಆದಿಗೆ, ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಿನ ನಮ್ಮಪ್ಪನೇ ಮದುವೆ ಮಾಡಿಸ್ತಿದ್ದಾನೆ, ನನ್ನ ಲೈಫ್ಗೆ ನಮ್ಮಪ್ಪನೇ ವಿಲನ್ ಅಂತ ಮನಸ್ಸಲ್ಲಿ ಗೊಣಗಿಕೊಳ್ಳುತ್ತಾನೆ. ಇತ್ತ ಸುಕನ್ಯಾ, ಇವಳು ಮದುವೆಯಾಗೋದ್ರೆ ನಾನು ಇಷ್ಟು ದಿನ ಮಾಡ್ಕೊಬಂದಿರೋ ನಾಟಕ ಎಲ್ಲ ಬಯಲಾಗುತ್ತೆ, ಹೇಗಾದರೂ ಮಾಡಿ ಇವಳಿಗೆ ಮದುವೆ ಆಗದೇ ಇರೋ ಥರ ಮಾಡಬೇಕು ಅಂತ ಮನಸ್ಸಲ್ಲಿ ಲೆಕ್ಕ ಹಾಕ್ತಾಳೆ. ಆರ್ಯ ಮನಸ್ಸಲ್ಲಿ ಅಪ್ಪನಿಗೆ ಒಂದು ಸರಿ ಸ್ವರ್ಗನ ನನಗೆ ಮದುವೆ ಮಾಡಿಸಿ ಅಂತ ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.